ಜಿಂಕೆ ರೊಚ್ಚಿಗೆದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಜಿಂಕೆನು ಸಿಂಹ ಆಗ್ಬೋದು, ನೀನೊಬ್ನೇ ಇಲ್ಲಿ ವಿಲನ್ ಅಲ್ಲ, ನಾವು ವಿಲನ್ನೇ ಇಲ್ಲಿ. ಈ ತರ ಫುಲ್ ರೊಚ್ಚಿಗೆದ್ದಿರೋದು ಮಾತ್ರ ನಮ್ಮ ಮಾವುತ ಅನ್ಸ್ಕೊಂಡಿರೋಂಥ ಅವಿನಾಶ್ ಅಣ್ಣ. ಇಷ್ಟು ದಿನ ಅವಿನಾಶ್ ಅಣ್ಣವ್ರನ್ನ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಮಾವುತ ಅನ್ಕೊಂಡ್ ಬಂದವನೇ, ಒಂದು ಹುಲಿಗೆ ಅಂದ್ರೆ ಆನೆಗೆ ಮೇವಾಕ ಕೆಲಸ ಮಾಡ್ತವನೆ ಅಂತ ಅನ್ಕೊಂಡಿದ್ವಿ. ಬಟ್ ನಿಜವಾಗ್ಲೂ ನಾನು ಮಾವುತ ಅನ್ಕೊಂಡ್ ಬಂದಿರೋದು ನಿಜಾನೇ ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಅವ್ರು ಬೆಳಗ್ಗೆ ಬಿಟ್ಟಿರೋಂತಹ ಪ್ರೋಮೋದಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ 2 ಟೀಮ್ ಅವ್ರಿಗೂ ಸಹ. ಅಂದ್ರೆ ವೈಟ್ ಕಲರ್ ಬಟ್ಟೆನ ಕೊಟ್ಬಿಟ್ಟು ಆ ಒಂದು ಬಟ್ಟೆ ವೈಟ್ ಕಲರ್ ಅಲ್ಲೇ ಇರ್ಬೇಕಂದ್ರೆ ಯಾವುದೇ ರೀತಿ ಗಲೀಜ್ ಆಗಬಾರ್ದು. ಸೊ ಆಪೋಸಿಟ್ ಟೀಮ್ ಅವರು ಗಲೀಜ್ ಮಾಡಕ್ ಬಂದ್ರು ಸಹ ಅದನ್ನ ಕಾಪಾಡ್ಕೋಬೇಕು, ಆ ತರ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವಿನಾಶ್ ಅವರು ಮತ್ತೆ ವಿನಯ್ ಅಣ್ಣ ಅವರು ಮತ್ತೆ ಕಾರ್ತಿಕ್ ಅಣ್ಣವರೆಲ್ಲ ಆ ಒಂದು ಟಾಸ್ಕ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಅವಿನಾಶ್ ಅಣ್ಣ ಅವರು ಈ ಕಡೆ ಆಪೋಸಿಟ್ ಟೀಮ್ ಅಂದ್ರೆ ತನಿಷಾಕ್ ಅವ್ರ ಟೀಮ್ ಅವ್ರ ಬಟ್ಟೆಗಳನ್ನ ಒಂದು ಬಣ್ಣ ಎತ್ಕೊಂಡ್ಬಂದು ಚೆಲ್ಲೋದಕ್ಕೆ ಬಂದಾಗ ಸೊ ಅವ್ರನ್ನ ಸೇಫ್ ಮಾಡ್ಬೇಕಲ್ವಾ, ಅದನ್ನ ಕಾಪಾಡ್ಕೋಬೇಕಲ್ವಾ. ಸೊ ಅದಕ್ಕೆ ಫಸ್ಟ್ ಹೋಗಿ ಕಾರ್ತಿಕ್ ಅಣ್ಣವ್ರು ಹಿಡ್ಕೊಂತಾರೆ. ಸೊ ಆಗ ಜಿಂಕೆ ಮಾತ್ರ ಅಲ್ಲ, ಜಿಂಕೆನು ಸಿಂಹ ಆಗ್ಬೋದಂತ ತೋರಿಸ್ತೀನಿ ಅಂತ ಅನ್ನೋ ತರ ಒಂದು ಮಾತನ್ನ ಹೇಳ್ತಾರೆ. ನೆಕ್ಸ್ಟ್ ವಿನಯ್ ಅಣ್ಣವ್ರು ಬಂದು ವಿನಯ್ ಅಣ್ಣವ್ರು ಎಲ್ಲ ಕಿತ್ತಾಡೋ ಅಂತ ಟೈಮಲ್ಲಿ, ಜಗಳ ಅಂತ ಟೈಮಲ್ಲಿ ಒಬ್ರ ಮೇಲೆ ಒಬ್ರು ಬಿದ್ದು ಎದ್ದೇಳ್ತಾರೆ. ಸೊ ಆ ಟೈಮಲ್ಲಿ ಅವಿನಾಶ್ ಅಣ್ಣವರು ವಿನಯ್ ಅಣ್ಣವ್ರಿಗೆ ಒಂದು ಆವಾಜ್ ಹಾಕ್ತಾರೆ, ನೀನ್ ಮಾತ್ರ ವಿಲನ್ ಅಲ್ಲ ಇಲ್ಲಿ, ನಾನು ವಿಲನ್ನೇ, ನಾವುಗಳು ವಿಲನ್ಗಳು ಇದ್ದೀವಿ ಇಲ್ಲಿ ಅನ್ನೋ ಥರ ಒಂದು ಮಾತನ್ನ ಹೇಳ್ತಾರೆ. ಬಟ್ ಈ ಒಂದು ಪ್ರೋಮೋ ನೋಡಿ 100% ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಇಷ್ಟು ದಿನ ನಾವು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಇದ್ದಂಥ ಅವಿನಾಶ್ ಅವರು ನಾವು ಜಸ್ಟ್ ಒಂದು ಜಿಂಕೆ ಒಂದು ಕುದುರೆ ಆದ್ರು, ಆಮೇಲೆ ಮಾವುತ ಅನ್ಸ್ಕೊಂಡಿದ್ದವ್ರು ಹುಲ್ಲು ಹಾಕೋ ಕೆಲ್ಸಕ್ಕೆ ಹೋದ್ರು, ಇಷ್ಟೆಲ್ಲ ಮಾತುಗಳು ಕೇಳಿದ್ರು ಸಹ ಈಗ ಆನ್ ಫೈರಲ್ಲಿ ಇದ್ದಾರೆ ಅವಿನಾಶ್ ಅವರು. ಈಗ ಮಂಗಳೂರು ಫಿಶು ಒಳ್ಳೆ ರೊಚ್ಚಿಗೆದ್ದಿರೋ ಥರ ಕಾಣಿಸ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಿನಲ್ಲಿ ಒಳ್ಳೆ ಟಾಂಗ್ ಕೊಡ್ತಾ ಇದ್ದಾರೆ, ಒಳ್ಳೆ ಆಟವನ್ನ ಆಡ್ತಾ ಇದ್ದಾರೆ ಅಂತ ನನಗಂತೂ ಈ ಒಂದು ಪ್ರೋಮೋದಲ್ಲಿ ಗೊತ್ತಾಯ್ತು. ಬಟ್ ಪ್ರೋಮೋ ನೋಡಿ ಏನು ಡಿಸೈಡ್ ಮಾಡಬಾರ್ದು ಅಂತ ಅದನ್ನೂ ಗೊತ್ತಾಗಿದೆ ನನಗೆ. ಇವತ್ತಿನ ಎಪಿಸೋಡ್ ಆಗಿ ಆಕ್ಚುಲ್ ಆಗಿ ಏನು ನಡೀತಿದೆ ಅಂತ ನೋಡಬೇಕು. ಒಟ್ಟಿನಲ್ಲಿ ಅವಿನಾಶ್ ಅಣ್ಣವರು ಮಾವುತ ನಿಜವಾಗ್ಲೂ ಆಗ್ತಾರಾ, ಮಾವುತ ಆಗೋದಕ್ಕೆ ನಿಜವಾಗ್ಲೂ ರೆಡಿ ಆಗಿದ್ದಾರಾ, ಅಥವಾ ಮಾವುತನ ಅಂತ ಹೇಳ್ಕೊಂಡು ಒಳಗಡೆನೆ ಆನೆನ ಹೊಡಿಯೋದಕ್ಕೆಲ್ಲ ಸ್ಕೆಚನ್ನು ಹಾಕ್ತಾ ಇದ್ದಾರಾ ನೋಡ್ಬೇಕು. ಇಷ್ಟು ದಿನ ಮೇ ಬಿ ಅವ್ರು ಸ್ಕೆಚ್ ಹಾಕ್ತಾ ಇದ್ರು ಅಂತ ಅನ್ಸುತ್ತೆ, ಆನೆನ ಹೆಂಗ್ ಹೊಡಿಯೋದು ಅಂತ. ಬಟ್ ಇವತ್ತು ಆನೆನ ಹೊಡಿಯೋದಕ್ಕೆ ಚಾನ್ಸ್ ಸಿಕ್ಕಿದೆ. ಬಟ್ ಅದನ್ನ ನಿಜವಾಗ್ಲೂ ಆನೆನ ಹೊಡಿತಾರ ಅಥವಾ ಇವರೇ ಆನೆಗೆ ಬಲಿ ಆಗ್ತಾರ ನೋಡ್ಬೇಕು. ಇವತ್ತಿನ ಎಪಿಸೋಡ್ ನೋಡಿದ್ರೆ 100% ಗೊತ್ತಾಗುತ್ತೆ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಆನೆ ಮತ್ತೆ ಮಾವುತನ ಪೈಪೋಟಿ ನೋಡೋದಕ್ಕೆ. ಅದಕ್ಕೆ ನಾನು ಅದಕ್ಕೂ ಮುಂಚೆ ಒಂದು ಡಿಸೈಡ್ ಮಾಡಿದ್ದೀನಿ, ಪ್ರೋಮೋ ನೋಡಿ ಏನು ಡಿಸೈಡ್ ಆಗಬಾರ್ದು ಅಂತ. ನಿಮ್ಗೇನು ಅನ್ಸುತ್ತೆ ಈ ಒಂದು ವಿಷಯದ ಬಗ್ಗೆ? ಅವಿನಾಶ್ ಅವರು ಮಾವುತ ಆಗೋದಕ್ಕೆ ನಿಜವಾಗ್ಲೂ ಸಾಧ್ಯ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಒಂದು ಕಮೆಂಟನ್ನು ಹಾಕಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.